ಹಲೋ ನಮಸ್ತೆ, ಜೀವಿತಾ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೆ ಸಪೋರ್ಟ್ ಮಾಡಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಗಿಡದಲ್ಲಿ ಹೂವು ಬಿಟ್ಟಿತ್ತು ಅದನ್ನೆಲ್ಲ ಕಿತ್ಕೊಂಡು ಆಮೇಲೆ ಹೊರಗಡೆ ಎಲ್ಲ ಕಸ ಎಲ್ಲ ಗೂಡಿಸ್ಬಿಟ್ಟು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಆಮೇಲೆ ನೈಟೇ ನಾನು ಮಿಷಿನಿಗೆ ಹಾಕಿದ್ದೆ. ಅದನ್ನೆಲ್ಲ ಒಣಗಾಕ್ಬಿಟ್ಟು ಇನ್ನು ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಬೆಳಿಗ್ಗೆನೇ ನಾವು ಮನೆ ಕೆಲಸ ಮಾಡಿ ಮುಗಿಸ್ಬಿಟ್ರೆ ನಾವು ದಿನ ಎಲ್ಲ ಆರಾಮಾಗಿರ್ಬೋದು. ಇಲ್ಲ ಅಂದರೆ ದಿನ ಕೂಡ ಕೆಲಸ ಮಾಡಬೇಕು ಅಂತಲೇ ಇರ್ತೀವಿ. ಅದು ಒಂದು ಡೇ ಫುಲ್ ಅದೇ ಅನಿಸ್ಬಿಡುತ್ತೆ. ಇನ್ನು ನೆಲ ಒರೆಸಿದ್ದೆಲ್ಲ ಆಯಿತು. ಇನ್ನು ನೆಲ ಒರೆಸೋದಕ್ಕಿಂತ ಮುಂಚೆ ನಾನು ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಟಿದ್ದೆ, ಅದೆಲ್ಲ ಬೆಂದಿತ್ತು. ಸಿಪ್ಪೆ ಎಲ್ಲ ತೆಕ್ಕೊಂಬಿಟ್ಟು ಇನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಇದು. ದೋಸೆಗೆ ಅಷ್ಟೇ ಅಲ್ಲದೆ ಚಪಾತಿಗೂ ಕೂಡ ಈ ಪಲ್ಯ ಚೆನ್ನಾಗಿರುತ್ತೆ. ಇನ್ನು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇನ್ನು ಚಪಾತಿ ಎಲ್ಲ ಕಲಸಿ ಇಟ್ಟಿದ್ದೆ ಆಲ್ರೆಡಿ, ಅದನ್ನೆಲ್ಲ ಉಚ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಇನ್ನು ನಾಳೆ ಟಿಫನಿಗೆ ಅಂತ ಹೇಳಿ ನಾನು ಅಕ್ಕಿ ನೆನೆಗ್ತಾ ಇದ್ದೀನಿ. ನಾನು ತೊಗೊಂಡಿದ್ದು ರೇಷನ್ ಅಕ್ಕಿ. 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ ಹಾಕಿ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕಿ ನೆನಿಡ್ತೀನಿ. ರುಬ್ಬಬೇಕಾದ್ರೆ 15 ನಿಮಿಷದ ಮುಂಚೆ 15 ಅಥವಾ 10 ನಿಮಿಷದ ಮುಂಚೆ ಅವಲಕ್ಕಿ ಹಾಕ್ಕೊಂಡು ರುಬ್ತೀನಿ. ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಇದು ನಾಳೆ ಟಿಫನಿಗೆ ನಾನು ಇವಾಗಲೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಇನ್ನು ಅಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಹೋಗ್ಬಿಡ್ತು. ಮತ್ತು ಅನ್ನ ಸಾಂಬಾರು ಮಾಡಿಕೊಂಡೆ ಮಧ್ಯಾಹ್ನಕ್ಕೆ. ಇನ್ನು ಮಕ್ಕಳಿಗೆಲ್ಲ ಊಟ ಎಲ್ಲ ಮಾಡಿಸ್ಬಿಟ್ಟು ನಾವು ಕೂಡ ಊಟ ಮಾಡ್ಕೊಂಡ್ವಿ. ಇನ್ನು ಎಲ್ಲಾದರೂ ಹೊರಗಡೆ ಹೋಗ್ಬರೋಣ, ಸ್ವಲ್ಪ ತರಕಾರಿ ಮತ್ತು ಹಣ್ಣು ಫ್ರೂಟ್ಸ್ ಎಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಆಚೆ ಹೋಗ್ತಾ ಇದ್ದೀವಿ. ನಮಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ, ಮನೆ ಒಳಗಡೆ ಇದ್ದು ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಔಟ್ಸೈಡ್ ಹೋದ್ವಿ. ಇನ್ನು ಅಲ್ಲಿ ಹಣ್ಣಿನವರು ಹಣ್ಣು ಕೊಟ್ಟರು, ಟೇಸ್ಟ್ ಮಾಡಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ಟೇಸ್ಟ್ ಮಾಡಿದ್ವಿ. ಹಣ್ಣೆಲ್ಲ ಚೆನ್ನಾಗಿತ್ತು. ಹಾಗಾಗಿ ಎಲ್ಲ ಸ್ವಲ್ಪ ಒಂದು 3 ಥರದ ಹಣ್ಣು ತೊಗೊಂಬಂದ್ವಿ. ಆಮೇಲೆ ಔಟ್ಸೈಡ್ ಹೋಗಿದ್ವಿ. ಮಕ್ಕಳು ಟಾಯ್ಲ ನೋಡಿಬಿಟ್ಟು ಹೊಡ್ಸೋವರೆಗೂ ಬಿಡಲಿಲ್ಲ. ಇವಳು ಚಿಕ್ಕವಳು ಇದನ್ನು ತಗೊಂಡು, ದೊಡ್ಡವಳು ಇದನ್ನು ತೊಗೊಂಡಿದ್ದಾಳೆ. ಓಪನ್ ಮಾಡೋಣವಾ? ಚಿನ್ನು ಬೇಬಿದು ಚಿನ್ನಿ ಲೈಕ್ ಬೇಬಿ ಇದರಲ್ಲಿ ಇದು ಓಪನ್ ಮಾಡಲಾ? ಇನ್ನು ತಂದಿರೋ ಟಾಯೆಲ್ಲ ಓಪನ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಇದೆಲ್ಲ ಹಾಗೆ ಟೈಮ್ ಸ್ಪೆಂಡ್ ಆದಮೇಲೆ ಮತ್ತೆ ನಾನು ತಂದಿರೋ ಫ್ರೂಟ್ಸ್ನೆಲ್ಲ ಎತ್ತಿಟ್ಕೊಂಡೆ ಒಂದು ಇದಕ್ಕೆ ಹಾಕ್ಬಿಟ್ಟು. ಇನ್ನು ಇದೆಲ್ಲ ಆದಮೇಲೆ ಬೆಡ್ಶೀಟ್ ನೋಡಿ, ಇದೇ ತೊಗೊಂಡು ಬಂದಿದ್ದು ನಾವು ಬ್ಲ್ಯಾಂಕೆಟು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ಬಟ್ ಪ್ರೈಸ್ ಮಾತ್ರ ಜಾಸ್ತಿ ಹೇಳಿದರು. ನಾವು ಬಾರ್ಗಿಂಗ್ ಮಾಡಿ ತೊಗೊಂಡು ಬಂದ್ವಿ. ಕಲರು ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಈ ಬ್ಲ್ಯಾಂಕೆಟ್ ಎಲ್ಲ ಎತ್ತಿಟ್ಬಿಟ್ಟು ಇನ್ನು ನಾನು ನೈಟಿಗೆ ದೋಸೆ ಮಾಡ್ಕೊಂಡಿದ್ದೀನಿ, ನೀರು ದೋಸೆ. ಮಧ್ಯಾಹ್ನದ ಪಲ್ಯ ಸಾಂಬಾರು ಇತ್ತಲ್ವ, ಅದೇ ಸಾಂಬಾರಿಗೆ ನೀರು ದೋಸೆ ಮಾಡಿಕೊಂಡೆ. ಇನ್ನು ದೋಸೆ ಎಲ್ಲ ಮಕ್ಕಳಿಗೆಲ್ಲ ತಿನ್ನಿಸಿ ನಾವು ತಿಂದ್ಬಿಟ್ಟು ಇನ್ನು ಅಕ್ಕಿ ನೆನೆಟ್ಟಿದ್ನಲ್ವ ಮಧ್ಯಾಹ್ನ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರುಬ್ಕೊಂಡಿದ್ದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆಯೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಟಿಫನ್ ಎಲ್ಲ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಹಾಗಾಗಿ ನೈಟೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದಾಗಿತ್ತು ಇವತ್ತಿನ ಲಾಗ್. ಪ್ಲೀಸ್ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.